ಸ್ನೇಹಿತರೆ, ಹಲ್ಮಿಡಿ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಹಲ್ಮಿಡಿಗೆ ಹೋಗೋ ರಸ್ತೆಯಲ್ಲಿ ಇದ್ದಂತಹ ಆ ನಿಖಿಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ದು ಏನು ಬೋರ್ಡ್ ಹಾಕಿದ್ರಲ್ಲ ಸ್ನೇಹಿತರೆ, ನಾನು ನಿನ್ನೆ ವಿಡಿಯೋ ಮಾಡಿ ಕಲಾವಿದ ನಾವು ಹಾಕಿದ್ವಿ, ನೀವು ನೋಡಿದ್ರಿ. ಆ ಬೋರ್ಡು ಈಗ ತೆಗೀಲಾಗಿದೆ. ಈಗ ಅದು ಭಾಳ ಸಂತೋಷ ಆಯಿತು ನನಗೆ. ಅದಕ್ಕೆ ತಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ಸಕಲೇಶಪುರದ ಉಪವಿಭಾಗಾಧಿಕಾರಿಗಳು ಹಾಗೆ ಈ ವಿಡಿಯೋ ತಲುಪಿದೆ. ಅವರು ಆ ಬೋರ್ಡನ್ನು ತೆಗೆಸಿದ್ದಾರೆ. ಫೋಟೋ ಕೂಡ ನಮ್ಮ ಗೆಳೆಯರು, ಆ ಸ್ಥಳೀಯರು ಅಲ್ಲಿಂದ ನನಗೆ ಕಳಿಸಿದ್ದಾರೆ. ನೋಡಿ ಸರ್, ಬೋರ್ಡ್ ಕ್ಲಿಯರ್ ಆಗಿದೆ ಅಂತ ಹಾಕಿ ಅದಕ್ಕೆ ನೀಟಾಗಿ ಹಾಕಿದ್ದಾರೆ. ಗೌರ್ಮೆಂಟ್ ಆಫೀಸರ್ಗಳು ಬಂದಿದ್ದಾರೆ. ಆ ಭಾಗದ PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರು ಅವರೆಲ್ಲರೂ ಹೋಗಿ ನಿಂತ್ಕೊಂಡು ಆ ಬೋರ್ಡನ್ನ ಖುದ್ದು ತೆಗೆಸಿದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಖಂಡಿತವಾಗಿ. ಯಾಕಂದರೆ ಒಳ್ಳೆ ಕೆಲಸ ಮಾಡೋದು ಧನ್ಯವಾದ ಹೇಳಬೇಕು ನಾವು. ಈ ವಿಡಿಯೋನ ಇಷ್ಟು ಬೇಗ ಎಲ್ಲ ಸಂಬಂಧಪಟ್ಟವ್ರಿಗೆ ತಲುಪಿಸಿದಂತಹ ಲಕ್ಷಾಂತರ ಕನ್ನಡಿಗರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ಗೊತ್ತಾ, ನಿನ್ನೆ ಒಂದೇ ದಿನ ವಿಡಿಯೋ 15 ಲಕ್ಷ ಜನ ನೋಡಿದ್ದಾರೆ ಬರೀ ಇನ್ಸ್ಟಾಗ್ರಾಮಲ್ಲಿ, ಒಂದು 8 ಲಕ್ಷ ಜನ ಫೇಸ್ಬುಕ್ಕಲ್ಲಿ ನೋಡಿದ್ದಾರೆ. ಅಂದರೆ ಎಲ್ಲ ಸೇರಿ ಒಂದು 26-27 ಲಕ್ಷ ಜನ ಆ ವಿಡಿಯೋನ ಎಲ್ಲರಿಗೂ ತಲುಪೋಗಿ ಮಾಡಿದರೆ ತುಂಬ ಥ್ಯಾಂಕ್ಸ್ ನಮಗೆ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬರೀ ಆ ಬೋರ್ಡ್ ಒಂದೇ ಅಲ್ಲ, ಹಲ್ಮಿಡಿಯಲ್ಲಿ ಇನ್ನೂ 106 ಸಮಸ್ಯೆಗಳಿದ್ದಾವೆ. ಮೊದಲು ಹಲ್ಮಿಡಿ ಗ್ರಾಮ ಅಂತ ಬರೆದಿರುವಂಥ ಆ ಬೋರ್ಡ್ಗೆ ಪೇಂಟೇ ಇಲ್ಲ. ದಯವಿಟ್ಟು ಅದಕ್ಕೆ ಪೇಂಟಿಂಗ್ ನೀಟಾಗಿ ಆಗಬೇಕು. ಅದು ಕನ್ನಡಿಗರ ಹೆಮ್ಮೆಯ ಸ್ಮಾರಕ, ಅದು ಕದಂಬರು ಶಾಸನ ಹಾಕ್ಸಿರೋ ಜಾಗ. ಆಮೇಲೆ ಅಲ್ಲಿ ಒಳಗಡೆ ಹೋದ ತಕ್ಷಣ ಬರೀ 220 ಮೀಟ್ರಲ್ಲಿ ಆ ನಿಖಿಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಅಲ್ವಾ. ಹಲ್ಮಿಡಿ ಶಾಸನ ಕನ್ನಡಿಗರ ಪವಿತ್ರ ದೇವಾಲಯಕ್ಕಿಂತಲೂ ದೊಡ್ಡದು. ಯಾಕಂದರೆ ಕದಂಬರ ಕಾಕುತ್ಸ ವರ್ಮ ಭಾಳ ಗ್ರೇಟ್ ರಾಜ. ಒಂದು ರೀತಿ ಕದಂಬರ ಮಯೂರ ವರ್ಮ ಇದ್ರಲ್ಲ, ಮಯೂರ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಆ ಮಯೂರ ಅವರ 5ನೇ ತಲೆಮಾರು, ಅಂದರೆ ಮರಿ ಮೊಮ್ಮಗ ಅಥವಾ ಮೊಮ್ಮಗನ ಮಗ ಅಂತ ಅನ್ಕೋಬೋದು. ಕಾಕುತ್ಸ ವರ್ಮ ಭಾಳ ಪ್ರಸಿದ್ಧ ರಾಜ. ಅವರು ಹಾಕಿಸಿರುವಂಥ ಹಲ್ಮಿಡಿ ಶಾಸನ, ಇಲ್ಲಿ ಪಲ್ಲವರು ಯುದ್ಧಕ್ಕೆ ಬಂದಿದ್ದರು, ಇದೇ ಗ್ರಾಮದಲ್ಲಿ ನಿಂತು ನಮ್ಮ ವಿಜಯ ಅರಸ ಅಂತನ್ನುವ ಒಬ್ಬ ವೀರ ಯೋಧ ಹೋರಾಡಿ ಕದಂಬರ ಪರವಾಗಿ, ಅಂದರೆ ಕನ್ನಡಿಗರ ಪರವಾಗಿ ಹೋರಾಡಿ ಅವ್ರನ್ನೆಲ್ಲ ಕಂಚಿಗೆ ವಾಪಸ್ ಕಳಿಸಿದ ಪಲ್ಲವರನ್ನ ಅಂತ ಬರೆಸಿರುವಂಥ ಶಾಸನ, ಜೊತೆಗೆ 2 ಗ್ರಾಮ ದಾನ ಕೊಟ್ಟಂಥ ಶಾಸನ ಅದು ಅಲ್ಲಿರುವಂಥದ್ದು. ಹಾಗಾಗಿ ಅಲ್ಲಿ ಆ ಬಾರ್ಗಳು ಅಂತ ಯಾವುದೇ ಮನಸ್ಸಿಗೆ ಖೇದಾಗುವಂಥ ವಿಚಾರಗಳಿದ್ರೆ ಅದನ್ನು ತೆಗೆಸ್ಬೇಕು. ಯಾಕಂದ್ರೆ ಮೈನ್ ರೋಡ್ಗೆ ಇದೆ, ಅದು ಬೇರೆ ದಾರಿನೇ ಇಲ್ಲ ಹಲ್ಮಿಡಿಗೆ ಹೋಗೋಕ್ಕೆ, ಅದನ್ನು ತೆಗೆಸ್ಬೇಕು. ಆಮೇಲೆ ಹಲ್ಮಿಡಿ ಗ್ರಾಮದಲ್ಲಿರುವಂಥ ಶಾಸನ ಈಗ ಬೆಂಗಳೂರು ಮ್ಯೂಸಿಯಮ್ನಲ್ಲಿ ಭಾಳ ಸುರಕ್ಷಿತವಾಗಿದೆ. ಅಲ್ಲಿರುವಂಥದ್ದು ಅದರದ್ದೊಂದು ಮಾಡೆಲ್, ಒಂದು ಪ್ರತಿಕೃತಿ. ಬಟ್ ಅದು ಕೂಡ ಐತಿಹಾಸಿಕ ತಾನೆ. ತುಂಬ ಜನ ಕಮೆಂಟ್ ಆಗ್ತಿರೋದೇನು ಅಂದರೆ, ಪರಂ ಏನಾಗಿದೆ, ಒರಿಜಿನಲ್ ಶಾಸನ ಬೆಂಗಳೂರು ಮ್ಯೂಸಿಯಮಲ್ಲಿ ಭಾಳ ಸುರಕ್ಷಿತವಾಗಿದೆ, ಇವ್ರು ಇಲ್ಲಿ ಬಾರ್ ಇಟ್ಕೊಳ್ಳಿ ಬಿಡಿ ಅನ್ನೋ ಥರ ಹಾಕಿದಿರಿ. ಅಲ್ಲ ರೀ, ಆ ಊರಲ್ಲಿ ಸಿಕ್ಕಿರೋದಲ್ವ ಅದು, ಆ ಊರಿಗೊಂದು ಗೌರವ ಇಲ್ವಾ? ಈಗ ಹಂಗೆ ನೋಡ್ಕೊರ ಇಡೀ ಊರೇ ಒಂದು ಸ್ಮಾರಕ, ಆ ಇಡೀ ಊರೇ ಇಂಟರ್ನ್ಯಾಷನಲ್ ಹಿಸ್ಟ್ರಿ ಮ್ಯಾಪಲ್ಲಿದೆ ಅಲ್ವಾ. ಅದು ತೊಗೊಂಡೋಗಿ ಬೆಂಗಳೂರಲ್ಲಿ ಮ್ಯೂಸಿಯಮಲ್ಲಿ ಇಟ್ಬಿಟ್ಟಿದ್ದಾರೆ. ಈ ಊರು ಹಾಳಾಗೋಗ್ಲಿ ಅಂತ ಬಿಟ್ಬಿಡೋಕ್ಕಾಗುತ್ತೇನ್ರಿ ಅಲ್ವೇ? ಹಾಗಾಗಿ ಅದು ಭಾಳ ಮುಖ್ಯವಾದಂಥ ವಿಚಾರ. ಅಲ್ಲಿ ಬಾರ್ ಇದ್ರೆ ಅದನ್ನು ತೆಗೆಸ್ಬೇಕು. ಮತ್ತು ಆ ಊರು ತುಂಬ ಚೆನ್ನಾಗಿದೆ, ಆ ಊರು ತುಂಬ ಬುದ್ಧಿವಂತರಿದ್ದಾರೆ. ಅಲ್ಲಿ ಊರಲ್ಲಿ ಒಬ್ಬರು ಹಿರಿಯರನ್ನ ಮಾತಾಡಿಸಿದೆ, ಅವರು ಇತಿಹಾಸ ತಿಳ್ಕೊಂಡಿದ್ದಾರೆ, ಹಿರಿಯರು, ರೈತರು. ಭಾಳ ಸಂತೋಷ ಆಯ್ತು ನನಗೆ. ಅಲ್ಲಿ ಇತಿಹಾಸದ ಪ್ರೊಫೆಸರ್ಗಳು, ಟೀಚರ್ಗಳು ಯಾರಿದ್ದಾರೆ, ಅವರು ತಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿ ಕನ್ನಡ ಇತಿಹಾಸ ಅಲ್ಲಿ ಪಾಠ ಮಾಡಬೇಕು. ಕರ್ನಾಟಕದ ಇತಿಹಾಸ ಗೊತ್ತಾಗ್ತಿದ್ಯಾ? ತುಂಬ ಚೆನ್ನಾಗಿದೆ ವಿಶಾಲವಾಗಿ ಜಾಗ ಅಲ್ಲಿ, ಅದನ್ನು ಮಾಡಬೇಕು ಅವರು ಮೊಟ್ಟ ಮೊದಲು. ಗೊತ್ತಾಗ್ತಿದ್ಯಾ? ಅದಾಗಲಿ ಅಂತ ಕೇಳಿಕೊಂಡು ಹಲ್ಮಿಡಿ ಶಾಸನ ಮತ್ತು ತಾಳಗುಂದ ಶಾಸನ ಎರಡೂ ಕದಂಬರ ಕಾಲದ್ದೇ. ಕದಂಬರು ಕನ್ನಡ ನಾಡಿನ ಮೊಟ್ಟ ಮೊದಲ ಕನ್ನಡ ಅರಸರು ರೀ. ನಮ್ಮ ಬನವಾಸಿಯನ್ನು ರಾಜಧಾನಿ ಮಾಡಿಕೊಂಡು ಸಾಮ್ರಾಜ್ಯ ಕಟ್ಟಿದಂಥ ಅರಸರು, ಅವರು ಹಾಕ್ಸಿದ ಶಾಸನಕ್ಕೆ ನಮ್ಗೆ ಎಷ್ಟು ಗೌರವ ಇರಬೇಕು. ಕನ್ನಡಿಗರ ದೇವಸ್ಥಾನ ಅದು, ಹಂಗೆ ನೋಡೋಕೋದ್ರೆ ನಿಜವಾದ ದೇವಸ್ಥಾನ. ಸೊ ಅದು ವಿಚಾರ ಒಟ್ಟದು. ಈ ನೆಪದಲ್ಲಿ ನಾನು ಭಾಳ ಮುಖ್ಯವಾಗಿ ಸ್ಮಾರಕಗಳ ಬಗ್ಗೆ ನಮಗಿರುವಂಥ ಉಪೇಕ್ಷೆ, ನಿರ್ಲಕ್ಷ್ಯ, ತಿರಸ್ಕಾರ ಮನೋಭಾವ, ಅದನ್ನ ಬಗ್ಗೆ ನಾನು ಮಾತಾಡಬೇಕು. ಇಡೀ ಕರ್ನಾಟಕದ ಮೂಲೆಯನ್ನು, ಪ್ರವಾಸಿ ತಾಣಗಳನ್ನು, ಐತಿಹಾಸಿಕ ಕುರುಹುಗಳನ್ನು, ಕೋಟೆ, ಕೊತ್ತಲ, ಅರಮನೆಗಳನ್ನು ಖುದ್ದು ಹೋಗಿ ನೋಡಿ ವಿಡಿಯೋ ಮಾಡುವಂಥ ಅನುಭವ ನನಗೆ ಖಂಡಿತವಾಗಿದೆ. ನೋಡಿ ತುಂಬ ನೊಂದ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ. ನನ್ನ ಸಿಟ್ಟು, ಅಸಮಾಧಾನ, ನನ್ನ ನೋವನ್ನು ಯಾರಿಗೆ ಹೇಳ್ಬೇಕು ನಾವು? ಉದಾಹರಣೆಗೆ ಬಾದಾಮಿ ಸ್ನೇಹಿತರೆ, ಬಾದಾಮಿ ಎಂಥ ಇದು, ಕದಂಬರ ಹತ್ರ ಸಾಮಂತರಾಗಿದ್ದರು. ಯಾರು? ಬಾದಾಮಿಯ ಚಾಲುಕ್ಯರು ಕದಂಬರ ಹತ್ರ ಸಾಮಂತರಾಗಿದ್ದರು. ಅವ್ರ ಹತ್ರ ಆಡಳಿತಗಾರರಾಗಿದ್ದರು, ಸೇನಾಧಿಪತಿಗಳಾಗಿದ್ದರು ಬಾದಾಮಿ ಚಾಲುಕ್ಯರು. ಕದಂಬರು 200 ವರ್ಷ ಆಳಿದ ನಂತರ ಬಾದಾಮಿ ಚಾಲುಕ್ಯರು ಬಂದು ಬಾದಾಮಿ, ಇವತ್ತಿನ ಬಾಗಲಕೋಟೆ ಜಿಲ್ಲೆ ಬಾದಾಮಿಯನ್ನು ಕೇಂದ್ರ ಮಾಡಿಕೊಂಡು ಅಲ್ಲಿನ ಗುಹಾಂತರ ದೇವಾಲಯಗಳನ್ನು ಕಟ್ಟಿ, ಉತ್ತರದ ಗುಹಾಲಯ, ದಕ್ಷಿಣದ ಗುಹಾಲಯಗಳನ್ನು ಕಟ್ಟಿ, ಸರ್ವಧರ್ಮಕ್ಕೂ ಪ್ರಾತಿನಿಧ್ಯ ಕೊಟ್ಟು ಅಲ್ಲಿ ವೈಷ್ಣವ, ಶೈವ, ಜೈನ, ಬೌದ್ಧ ಎಲ್ಲ ಗುಹೆಗಳನ್ನು ಕಟ್ಟಿ ಅದ್ಭುತವಾದ ಒಂದು ಮಾನ್ಯುಮೆಂಟನ್ನು ಸೃಷ್ಟಿಸಿದ್ರು. ಸಹಜವಾದಂಥ ಕಲ್ಲು ಬಂಡೆಗಳನ್ನು ಬಳಸಿ ಬಾದಾಮಿ ಚಾಲುಕ್ಯರು. ಆದರೆ ಇವತ್ತು ನೀವು ಅಲ್ಲೋದ್ರೆ ಬಾದಾಮಿ ಗುಹಾಂತರ ದೇವಾಲಯಕ್ಕೆ ಹೋಗೋ ಒಂದು ಸಣ್ಣ ರಸ್ತೆ, ಅಂಕು ಡೊಂಕಿನ ರಸ್ತೆ, ಆ ಕಡೆ ಇನ್ನೊಂದು ವಾಹನ ಬಂದರೆ ಬಹಳ ಇಕ್ಕಟ್ಟು. ಅದರ ಸುತ್ತ ಮನೆಗಳಿದ್ದಾವೆ, ಹೇಗೆ ಒಂಥರ ಗಜಿ 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 ಗಜಿ. ಅದನ್ನೆಲ್ಲ ಕ್ಲಿಯರ್ ಮಾಡಿಸೋದು ಯಾವಾಗ ಸ್ವಾಮಿ ಮಾಡಿಸ್ತೀರಿ? ಯಾರೋ ಸ್ಥಳೀಯರನ್ನು ಕೇಳಿದ್ರೆ, ಸರ್ ಇವರೆಲ್ಲ ಇಲ್ಲಿಂದ ಹೋಗ್ಬೇಕು ಅಂತ ಆರ್ಡರ್ ಆಗಿದೆ, ಯಾರೂ ಹೋಗಲ್ಲ ಸರ್. ಮತ್ತು ಸರ್ಕಾರ ಏನ್ರಿ ಮಾಡ್ತಿದೆ?
ಒಂದು ಐಹೊಳೆಗೆ ಬನ್ನಿ. ಅದನ್ನಂತೂ ನಾನು ಹೇಳ್ಬಿಟ್ರೆ ನಮ್ಮ ಗೆಳೆಯರು ನನಗೊಂದು ವಿಡಿಯೋ ಮಾಡಿ ಫೋನ್ ಮಾಡಿ ಹೇಳಿದ್ರು, ಪರಮ್ ನಾನು ಬೆಳಗ್ಗೆ ಟಿಫನ್ ತಿಂತ ನಿಮ್ಮ ಕಲಾ ಮಾಧ್ಯಮ ವಿಡಿಯೋ ನೋಡ್ತೀನಿ ಪರಮ್, ನಾನು ಬಾದಾಮಿದು ಅಲ್ಲ ಐಹೊಳೆದು ಯಾವುದೋ ಒಂದು ವಿಡಿಯೋ ಹಾಕಿದ್ರಿ ನೀವು, ಮೇಗುತಿ ದೇವಾಲಯಕ್ಕೆ ಮೇಗುತಿ ಶಾಸನದಕ್ಕೆ ಹೋಗೋ ರಸ್ತೆಯಲ್ಲಿ ಒಂದೇನೋ ಸಮಸ್ಯೆ ಇದೆ ಅಂತ. ನಾನು ಆ ವಿಡಿಯೋ ಓದಿದ್ರೆ ನೀವು ಆ ಕಕ್ಕಸಿದೆ ನೋಡಿ ಅಂತ ತೋರಿಸ್ತಾರೋ ಶಾರ್ಟ್ ಬಂದ್ಬಿಡ್ತು ನಾನು ಟಿಫನ್ ಮಾಡುವಾಗ ಅಂತ ತಮಾಷೆಗೆ ಹಾಸ್ಯಾಸ್ಪದವಾಗಿ ಹೇಳಿದ್ರು. ಆದರೆ ಅದೆಲ್ಲ ವಿಷಯ ಸತ್ಯ ತಾನೆ. ಮೇಗುತಿ ದೇವಾಲಯ ಇದೆ ಐಹೊಳೆನಲ್ಲಿ, ಮೇಗುತಿ ದೇವಾಲಯ ಏನೋ ರವಿಕೀರ್ತಿಯ ಶಾಸನ. ಅದು ರವಿಕೀರ್ತಿ ಇಮ್ಮಡಿ ಪುಲಕೇಶಿ ಹತ್ರ ಇದ್ದಂಥ ಒಬ್ಬ ಮಂತ್ರಿ, ಸ್ವತಃ ಕವಿ, ಆತ ಮೇಗುತಿ ದೇವಾಲಯದಲ್ಲಿ ಒಂದು ಶಾಸನ ಬರ್ಸಾಕಿದ್ದಾನೆ. ಇಮ್ಮಡಿ ಪುಲಕೇಶಿ ಬಾದಾಮಿ ಅರಸರ ರಾಜ, ಚಕ್ರವರ್ತಿ, ಕನ್ನಡಿಗ, ಪರಮೇಶ್ವರ, ದಕ್ಷಿಣ ಪತೇಶ್ವರ ಅಂತಾರೆ ಅಲ್ಲ ರೀ, ಅವರು ಉತ್ತರ ಪತೇಶ್ವರ ಕೂಡ. ಬಾದಾಮಿಯ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ಯಾಕೆ ಹೇಳಿ, ಉತ್ತರದಲ್ಲಿ ಅಂದರೆ ನರ್ಮದಾ ನದಿ ತೀರದಲ್ಲಿ ಯುದ್ಧಕ್ಕೆ ಹೋಗಿ ಅಲ್ಲಿದ್ದ ರಾಜ ಹರ್ಷವರ್ಧನನ್ನು ಸೋಲಿಸಿ ಉತ್ತರದ ಪತೇಶ್ವರ ಕೂಡ ಆಗಿದ್ದಂಥವ್ರು ನಮ್ಮ ಇಮ್ಮಡಿ ಪುಲಕೇಶಿ. ನಾವು ದಕ್ಷಿಣ ಪತೇಶ್ವರ ಅಂತ ಯಾವುದೋ ಬೇರೆ ಪೊಲಿಟಿಕಲ್ ರೀಸನ್ಗೆ ಬರಿತಾ ಇದೀವಿ, ತಪ್ಪದು. ಹೀ ಈಸ್ ದಿ ಕಿಂಗ್, ಕನ್ನಡ ಅರಸ. ಸೊ ಆತ ಗೆದ್ದಂತಹ ಆ ವಿಷಯವನ್ನು ಹೇಳುವಂತಹ ಆ ಶಾಸನ, ಮೇಗುತಿ ದೇವಾಲಯದಲ್ಲಿರೋ ಶಾಸನಕ್ಕೆ ಹೋಗೋಕ್ಕೆ ಅವರು ದನ ಕಟ್ಟಾಕಿರೋದನ್ನ ದನನ ಸರಿಸಿ ಎಮ್ಮೆಸಾಗಿ ಸರಿಸಿ ಅವ್ರದ್ದೆಲ್ಲ ಕಕ್ಕಸ್ನ ಬಡ್ದು ಅವ್ರ ದಿನ ಚೊಂಬಿಡ್ಕೊಂಡು ಹೋಗ್ತಿರ್ತಾರೆ. ವಿಡಿಯೋ ಹಾಕಿದ್ದೀನಿ ನೋಡಿ. ಯಾಕಿದು? ಐಹೊಳೆ ಒಂದು ಇಂಟರ್ನ್ಯಾಷನಲ್ ಮಾನ್ಯುಮೆಂಟು, ಬಾದಾಮಿ ಒಂದು ಇಂಟರ್ನ್ಯಾಷನಲ್ ಮಾನ್ಯುಮೆಂಟು. ಐಹೊಳೆ 500 ಜನ ವರ್ತಕರಿದ್ದಂಥ ಜಾಗ, ಅದು ಇಂಟರ್ನ್ಯಾಷನಲ್ ಟ್ರೇಡ್ ನಡೀತಿದ್ದ ಜಾಗ. ಅಲ್ಲಿಂದ ಗ್ರೀಸ್, ರೋಮ್, ಪ್ಯಾರಿಸ್, ಸ್ಪೇನ್, ಯುರೋಪ್, ದುಬೈ, ಇವತ್ತಿನ ಅರಬ್ ಕಂಟ್ರೀಸ್ ಎಲ್ಲ ಕಡೆ ಟ್ರೇಡ್ ಆಗ್ತಿತ್ತು ಸ್ವಾಮಿ. ಅಂಥ ಜಾಗ, ಅಂಥ ಮಾನ್ಯುಮೆಂಟ್ಸು. ಮತ್ತು ಅದೊಂದು ದೇವಾಲಯದ ಸಂಕೀರ್ಣ, ಅದು ಇಟ್ಸ್ ಎ ಟೆಂಪಲ್ ಕಾಂಪ್ಲೆಕ್ಸ್. ಇಡೀ ಜಗತ್ತಿಗೆ ದೇವಾಲಯ ಕಟ್ಟೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದಂಥದ್ದು ಐಹೊಳೆ. ಕನ್ನಡಿಗರು ಆ ಊರಿಗೆ ಹೋಗೋಕ್ಕೆ ಎಷ್ಟು ಸಮಸ್ಯೆ ಇದೆ ಇಲ್ಲಿ ಅಲ್ವೇ? ಅದನ್ನ ಯಾಕೆ ಅಲ್ಲಿ ಸ್ಥಳೀಯರು ಹೇಳೋದು, ಸಾರ್ ಇಡೀ ಐಹೊಳೆನ ಶಿಫ್ಟ್ ಮಾಡಬೇಕು ಅಂತ ಅಲ್ಲೊಂದು 2000 ಎಕರೆ ಅದೆಷ್ಟೋ ಎಕರೆ ಜಾಗ ಕೊಟ್ಟವ್ರೆ ಸರ್, ಇವ್ರು ಯಾರೂ ಹೋಗ್ತಾ ಇಲ್ಲ ರೀ. ಅವ್ರು ಹೋಗಲ್ಲ ರೀ, ಅದಕ್ಕೆ ತಾನೇ ಕಾನೂನು, ಲಾ ಆ್ಯಂಡ್ ಆರ್ಡರ್ ಇತ್ಯಾದಿ ಎಲ್ಲ ಇರೋದು ಅಲ್ವಾ? ನೀವು ದಂಡ ಹಾಕ್ತಿದ್ರೆ ಯಾರನ್ನ ಹೆಲ್ಮೆಟ್ ಹಾಕೋತಿದ್ರಿ ಈ ಜಗತ್ತಲ್ಲಿ, ಹೋಗ್ಲಿ ಭಾರತದಲ್ಲಿ ಅಲ್ವೇ? ಹಾಗಾಗಿ ಅದೇನೇನು ಕಾನೂನು ಇದೆಯೋ ಅವ್ರ ಪರಿಹಾರ ಸೆಟಲ್ಮೆಂಟ್ಸ್ ಕೊಟ್ಟು ಅವ್ರು ಶಿಫ್ಟ್ ಆಗಿ ಐಹೊಳೆನ ಸಂರಕ್ಷಿಸಬೇಕು. ಇಲ್ಲಾಂದರೆ ಐಹೊಳೆಯಲ್ಲಿ ನೀವು ಗಮನಿಸಿ, ಇವತ್ತು ಆ ಕೋಟೆ ಕಲ್ಲು ಇದಕ್ಕೆ ತಗೊಂಡು ಎಮ್ಮೆ ಕಟ್ಟಾಕ್ತಾರೆ, ದನ ಕಟ್ಟಾಕ್ತಾರೆ, ಅಲ್ಲಿ ಕೂತ್ಕೊಂಡು ಹೇಳ್ತಾರೆ. ಇದು ಇರುವಂಥದ್ದು. ಹಂಪಿ ಏನು ಕಮ್ಮಿನಾ? ಇತ್ತೀಚೆಗೆ ಕೆಲವೇ ದಶಕಗಳಲ್ಲಿ ಹಂಪಿ ವಿರೂಪಾಕ್ಷನ ಗುಡಿ ಮುಂದ್ಗಡೆ ಇರುವಂಥ ಸಾಲು ಮಂಟಪಗಳು ಒಂದು ಕಾಲದಲ್ಲಿ ವಜ್ರ ಮಾಡ್ತಿದ್ದ ಜಾಗದಲ್ಲಿ ಇವ್ರು ಅಂಗಡಿಗಳು ಇಟ್ಕೊಂಡು, ದನಗಳು ಕಟ್ಕೊಂಡು, ಅಲ್ಲೇ ಮನೆಗಳು ಕಟ್ಕೊಂಡು, ಅಲ್ಲೇ ಇವ್ರು ಗುಟ್ಕ ಪಚಕ್ ಪಚಕ್ ಅಂತ ಉಕ್ಕೊಂಡು ಕೂತಿರ್ತಿದ್ರು. ಅದನ್ನು ಹೆಂಗೋ ಯಾವುದೋ ಮನ್ಸು ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಈಗಲೂ ಅಲ್ಲಿ ಅಕ್ರಮಗಳು ನಿಂತಿಲ್ಲ. ಈಗಲೂ ಎಷ್ಟೋ ಗುಡಿಗಳಿಗೆ ಇವತ್ತು ರಕ್ಷಣೆ ಇಲ್ಲ. ಕೆಲವು ಮುಖ್ಯವಾದ ಗುಡಿಗಳು 4-5 ಬಿಟ್ಟರೆ ಹಂಪಿ. ಆಮೇಲೆ ಬನ್ನಿ ಇಲ್ಲಿ ಗುಲ್ಬರ್ಗ. ನೀವು ಗುಲ್ಬರ್ಗ ಕೋಟೆ ಅಥವಾ ಕಲಬುರಗಿ ಕೋಟೆಗೆ ಏನಾದ್ರು ಹೋದರೆ ಎಷ್ಟು ನೋವಾಗುತ್ತೆ ಅಂದರೆ, ಕಲಬುರಗಿ ಕೋಟೆ ಚಕ್ಕು ಚದುರದೆ ನಿಂತಿದೆ. ಬಹಮನಿಗಳ ಕೋಟೆ ಗೊತ್ತಾಗ್ತಿದೆಯಾ? ಬಹಮನಿ ಅವ್ರ ಇತಿಹಾಸ ಕೇಳಿಬಿಟ್ರೆ ತುಂಬ ಆಶ್ಚರ್ಯ ರೋಚಕ ಆಗುತ್ತೆ. ಆತ ಜಾಫರ್ ಖಾನ್ ಈ ದೆಹಲಿ ಸುಲ್ತಾನ್ ಹತ್ರ ಸಾಮಂತ ಆಗಿದ್ದಂಥವನು, ಗೊತ್ತಾಗ್ತಿದ್ಯಾ? ಅವ್ನು ಬಂದು ಕಟ್ಟಿರುವಂಥ ಕೋಟೆ ಕನ್ನಡ ನಾಡಲ್ಲಿದ್ದರೆ ಉಳಿಸ್ಕೋಬೇಕು ನೀವು, ಮತ್ತೆ ಅದು ಧರ್ಮ ಜಾತಿ ಪಾತಿ ತಗೊಂಬರ್ಬೇಡಿ ನೀವು, ಗೊತ್ತಾಗ್ತಿದೆಯಾ? ಅದು ಕನ್ನಡಿಗರು ಕಟ್ಟಿದ್ದು, ಕನ್ನಡ ನಾಡಲ್ಲಿದೆ. ಇಟ್ ಸೇಸ್ ಅವರ್ ಹಿಸ್ಟ್ರಿ, ಯು ಪ್ರೊಟೆಕ್ಟೆಡ್ ಅಲ್ವಾ? ಅಲ್ಲಿ ಒಳಗಡೆ ಆ ಕೋಟೆ ಒಳಗಡೆ ಎಷ್ಟು ಅದ್ಭುತವಾಗಿದೆ, ಪಿರಂಗಿಗಳಿದ್ದಾವೆ ಮೇಲೆ. ಅಲ್ಲಿ ಒಂದು ಇಡೀ ಕಾಲೋನಿ ಜನನೇ ಇದ್ದಾರೆ, ಮನೆಯೇ ಇದೆ, ಒಂದು ಊರೇ ಇದೆ ಅದರೊಳಗಡೆ. ಕೇಳಿದ್ರೆ ನಮ್ಮ ಇತಿಹಾಸಕಾರರು ಪಾಪ ಭಾಳ ನೋವಿಂದ ಹೇಳಿದ ಸ್ಥಳೀಯ ಇತಿಹಾಸಕಾರರು, ಸಾರ್ ಇವ್ರು ಬಿಟ್ಟು ಹೋಗಲ್ಲ ಸಾರ್. ಇವ್ರು ಕೇಳಿದ್ರೆ ನಾವು ಬಹಮನಿಗಳದ್ದೇ ವಂಶಸ್ಥರು, ಎಲ್ಲೇ ಇದೆ, DNA ಟೆಸ್ಟ್ ಇದೆಯಾ ನಿನ್ನ ಹತ್ರ, ಇದೆಯಾ ಸರ್ಟಿಫಿಕೇಟು? ಅವ್ರನ್ನ ಕ್ಲಿಯರ್ ಮಾಡ್ತಿಲ್ಲ. ಬಿಜಾಪುರಕ್ಕೆ ಹೋಗಿ ಆ ಮನಗುಳಿ ಅಗಸಿ ಅಂತಿದೆ. ಆ ಅಗಸಿ ಎಂಥ ಮಾರ್ವಲ್ ಮಾನ್ಯುಮೆಂಟು, ಅದ್ರ ಸುತ್ತ ಬರಿಸ್ಲೊಮ್ಮೆ. ಹೆಂಗೆ ಬರ್ತಾರೆ ಸ್ವಾಮಿ ವಿದೇಶಿಯರು, ಹೆಂಗೆ ಬರ್ತಾರೆ ದೇಶೀಯರು? ಎಲ್ಲಿ ಬರುತ್ತೆ ಪ್ರವಾಸೋದ್ಯಮದ ಆದಾಯ? ಎಷ್ಟು ಅದ್ಭುತವಾಗಿ ಮಾಡ್ಬೋದು ಅದನ್ನೆಲ್ಲನೂ. ಆ ಥರದ್ದು ಮಳಖೇಡ. ಅಪ್ಪ, ನೀವು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡಕ್ಕೆ ಹೋದರೆ ನನ್ನ ನೋವಲ್ಲಿ ವಿಡಿಯೋ ಮಾಡ್ಕೊಂಡು ಅದು ಹತ್ಕೊಂಬಂದೆ ನಾನು ಹೋಗಿ. ಸಾರ್ ಬರೀ ಮುಳ್ಕಂಟಿ ಕಕ್ಕಸ್ಸು, ಅದನ್ನು ಒಂದು ಕಕ್ಕಸ್ ಮಾಡೋ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ಸಾರ್. ನೀವು ನಂಬಲ್ಲ ಸಾರ್, ಅಮೋಘ ವರ್ಷ ನೃಪತುಂಗ, ಇಡೀ ಕನ್ನಡ ನಾಡಿನ ಅತಿ ಹೆಚ್ಚು ವರ್ಷ ಆಳಿದಂಥ ಅರಸರಲ್ಲಿ ಒಬ್ಬ ಅಮೋಘ ವರ್ಷ ನೃಪತುಂಗ. ಶಾಂತಿ, ಸಂಯಮ, ಸ್ವತಃ ಕಲಾವಿದ ಆಗಿದ್ದಂಥ ಅಮೋಘ ವರ್ಷ ನೃಪತುಂಗ ಅತಿ ಹೆಚ್ಚು ವರ್ಷ ಆಳಿರೋ ಕೋಟೆ ಅದು, ಗೊತ್ತಾಗ್ತಿದೆಯಾ? ಆ ಕೋಟೆಯಲ್ಲಿ ಇದ್ದಂತಹ, ಆ ಅಮೋಘ ವರ್ಷನ ಹತ್ರ ಇದ್ದಂತಹ ಶ್ರೀವಿಜಯ ಅಂತನ್ನುವ ಕವಿ ಅದೇ ನಾಡಲ್ಲಿ ಅದೇ ಕೋಟೆಯಲ್ಲಿ ಇದ್ದುಕೊಂಡು ಬರೆದಂಥ ಕೃತಿ ಯಾವುದು ಗೊತ್ತಾ ನಿಮಗೆ? ಕವಿರಾಜ ಮಾರ್ಗ. ಕನ್ನಡದ ಮೊಟ್ಟ ಮೊದಲ ಕೃತಿ, ಸಿಕ್ಕಿರುವ ಕೃತಿ ಯಾವುದು? ಕವಿರಾಜ ಮಾರ್ಗ. 9 ಅಥವಾ 10ನೇ ಶತಮಾನದ್ದು. ಈಗ ಸಿಕ್ಕಿರುವ ಕೃತಿಗಳಲ್ಲಿ ಮೊದಲನೇದು ಅದು ಕನ್ನಡದ್ದು. ಅದು ರಚನೆ ಆಗಿರೋದು ಆ ಕೋಟೆಯಲ್ಲಿ. ಯಾವನಿಗಾದ್ರೂ ಗೊತ್ತಾ ಅವರು ಅಲ್ಲಿ ಬದುಕ್ತಿರೋನಿಗೆ, ಅಲ್ಲಿ ಕಕ್ಕಸ್ ಮಾಡ್ತಿರೋನಿಗೆ? ಯಾಕೆ ಕ್ಲಿಯರ್ ಮಾಡ್ತಿಲ್ಲ? ಆ ಊರಿನ ಸಚಿವರು, ಶಾಸಕರು, ಯಾರ್ಯಾರೋ ಪ್ರತಿನಿಧಿಗಳು, ಯಾರ್ಯಾರು ಎಕ್ಸ್ಪೋಸಡ್ ಇದ್ರಲ್ರಿ, 30 ವರ್ಷದಿಂದ ಆಳು ಬರ್ತಿರೋರೇ ಇದ್ರಿ ತಾನೆ, 30 ವರ್ಷ ಗೆದ್ದು ಬರ್ತಿರೋರೇ ಇದ್ರಿ ತಾನೆ, ಯಾಕೆ ಮಾಡಿಲ್ಲ?
ಇಷ್ಟು ವಿಚಾರ. ಆಮೇಲೆ ಬಿಜಾಪುರದಲ್ಲಿ ಸಾಟ್ ಕಬರ್ ಅಂತ ಒಂದಿದೆ. ಸಾಟ್ ಕಬರ್ 60 ಗೋರಿಗಳಿದ್ದಾವೆ. ಅದನ್ನು ಒಬ್ಬ ದಂಡಾಧಿಕಾರಿಯ ಪತ್ನಿಯವರವರೆಲ್ಲ ಅವ್ರು ಸಾಯಿಸಿ ಹೋದ ಅಂತ ಏನೋ ಕತೆ ಹೇಳ್ತಾರೆ. ಅದಕ್ಕೆ ಹೋಗೋಕ್ಕೆ ರಸ್ತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಓಪನ್ನೇ ಇಲ್ಲ, ಅದು ರಸ್ತೆನೇ ಇಲ್ಲ. ಅದು ವಿದೇಶಗಳಲ್ಲಿ ಒಂದು ಸಣ್ಣ ಮಾನ್ಯುಮೆಂಟ್, ತುಂಬ ಚಿಕ್ಕ ಮಾನ್ಯುಮೆಂಟ್ ಸಿಕ್ಕರೆ ಅದಕ್ಕೊಂದು ಬೋರ್ಡ್ ಹಾಕಿಸಿ, ರಸ್ತೆ ಮಾಡಿಸಿ, ನೀಟ್ ಮಾಡಿಸಿ, ಅದಕ್ಕೆ ಮಾರ್ಕೆಟಿಂಗ್ ಮಾಡಿಸಿ, ಅಲ್ಲಿಗೆ ಜನ ಬರೋಂಗೆ ಮಾಡಿ, ಅದಕ್ಕೊಂದು ವೀಡಿಯೋ ಮಾಡಿಸಿ, ಡಾಕ್ಯುಮೆಂಟ್ರಿ ಮಾಡಿಸಿ, ಅಲ್ಲಿ ಬರೋ ಯೂಟ್ಯೂಬರ್ಗಳು ಸಪೋರ್ಟ್ ಮಾಡಿ, ಇದ್ರ ಬಗ್ಗೆ ವೀಡಿಯೋ ಮಾಡಿ ಜನಕ್ಕೆ ಹೇಳಿ ಅಂತ ಹೇಳಿ ತುಂಬ ಅದನ್ನು ಪ್ರಮೋಟ್ ಮಾಡ್ತಾರೆ. ನಮ್ಮಲ್ಲಿ ಹೇಗಿದೆ ಕರ್ನಾಟಕ? ಒಂದು ಕಡೆ ಕರಾವಳಿ, ಒಂದು ಕಡೆ ಮಲೆನಾಡು, ಒಂದು ಕಡೆ ಬಯಲುಸೀಮೆ, ಕೋಟೆ ಕೊತ್ತಲ, ಅರಮನೆ, ಜನಜೀವನ. ಎಲ್ಲಿದೆ ರಕ್ಷಣೆ ಅದಕ್ಕೆ? ಯಾಕಿಲ್ಲ? ಯಾಕೆ ಸರ್? ಇಡೀ ನೋಡಿ, ಈ ಬಾರು ನಿಖಿಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟು ತೊಗೊಂಡೋಗಿ ಹಲ್ಮಿಡಿಗೆ ಹೋಗೋ ರಸ್ತೆನಲ್ಲೇ ಇಟ್ಟಿದ್ದಾರೆ. ಅವ್ನು ಯಾವನೇ ಲೈಸೆನ್ಸ್ ಕೊಟ್ಟಿದ್ದದಕ್ಕೆ? ಯಾರು ಲೈಸೆನ್ಸ್ ಕೊಟ್ಟಿದ್ದದಕ್ಕೆ? ಅಬಕಾರಿ ಡಿಪಾರ್ಟ್ಮೆಂಟ್ ಅಲ್ವೇ? ಯಾಕಂದರೆ ಹಲ್ಮಿಡಿಗೆ ಹೋಗೋ ರಸ್ತೆ ಅಂತ ಗೊತ್ತಿಲ್ಲೋ ನಿಮ್ಗದು? ಅಥವಾ ಅಬಕಾರಿ ಇಲಾಖೆಯವರು ಟ್ರೈನಿಂಗ್ ಕೊಡಿ, ಕನ್ನಡದ ಶಾಸನಗಳ ಬಗ್ಗೆ, ಕನ್ನಡದ ಸಂಸ್ಕೃತಿ ಕಲೆ ಬಗ್ಗೆ ಅಂಥ ಮಾನ್ಯುಮೆಂಟ್ಸ್ ಇರೋ ಜಾಗದಲ್ಲಿ ಕೊಡ್ಕೊಡ್ದಲ್ವಾ? ಭಾಳ ಮುಖ್ಯವಾಗಿ ಶಾಲಾ ಕಾಲೇಜುಗಳಿಂದ 100 ಮೀಟ್ರ್ ದೂರದಲ್ಲಿ ಈ ಸಿಗರೇಟ್ ಮಾರೋರು, ಎಣ್ಣೆ ಮಾರೋರು ಇವರೆಲ್ಲ ದೂರ ಇರಬೇಕು ಅಂತಿದೆ. ಇದೆಯಾ? ಪಾಲಿಸ್ತಿದ್ದಾರ ರೂಲ್ಸ್ನ? ತೋರಿಸ್ಲಾ? ವಿಡಿಯೋ ಮಾಡಿ ತೋರಿಸ್ಲಾ ನಿಮ್ಗೆಲ್ರಿಗೂ? ಅಲ್ವೇ? ಇದಿಷ್ಟು ಆಗಬೇಕಾಗಿರೋಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಇತಿಹಾಸದ ಪಾಠ ಮಾಡ್ತಿರಲ್ಲ ಮೇಷ್ಟ್ರುಗಳು, ಸ್ಕೂಲ್ ಮಾಸ್ಟ್ರು, ಕಾಲೇಜ್ ಮಾಸ್ಟ್ರುಗಳು ಯಾರು ಇದಿರಲ್ರಿ, UGC ಸ್ಕೇಲ್ 2-3 ಲಕ್ಷ ಸಂಬಳ ತೊಗೊಳ್ಳೋರು, ಕರ್ಕೊಂಡು ಹೋಗ್ರಿ ನಿಮ್ಮ ಸ್ಟೂಡೆಂಟ್ನಲ್ಲಿಗೆ. ಅಲ್ಲಿ ಕೂರಿಸಿ ಹಲ್ಮಿಡಿ ಗ್ರಾಮದಲ್ಲಿ, ಹಲ್ಮಿಡಿ ಶಾಸನದ ಮುಂದೆ ಕೂರಿಸಿ ತೋರಿಸಿ ಆ ಊರನ್ನ, ಆ ಗ್ರಾಮಸ್ಥರನ್ನು ಸೇರಿಸ್ಕೊಂಡು, ನಿಮ್ಮ ಮಕ್ಕಳನ್ನ ಸೇರಿಸ್ಕೊಂಡು ಒಂದು ಪಾಠ ಮಾಡಿರಿ ಅವ್ರಿಗೆ ಕದಂಬರ ಬಗ್ಗೆ. ಅಥವಾ ಇಡೀ ಕರ್ನಾಟಕ ಚರಿತ್ರೆಯಲ್ಲಿ ಪಾಠ ಮಾಡಿ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಫೀಲ್ಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಟಚ್ ಆ್ಯಂಡ್ ಫೀಲ್ ಎಕ್ಸ್ಪೀರಿಯನ್ಸ್ ಕೊಡ್ಬೋದಲ್ವ ಸ್ವಾಮಿ? ಯಾಕೆ ಆಗ್ತಿಲ್ಲ? ಪ್ರವಾಸೋದ್ಯಮದ ಬಗ್ಗೆ ನಮಗೇ ಕೇರ್ ಇಲ್ಲ, ನಮಗೆ ಕನ್ಸರ್ನ್ ಇಲ್ಲ. ಇಡೀ ರಾಜ್ಯದ ಬಜೆಟ್ನ ಪ್ರವಾಸೋದ್ಯಮದಲ್ಲಿ ತೆಗಿಬೋದು ಮನಸ್ಸಿದ್ರೆ. ಒಬ್ಬ ಒಳ್ಳೆ ಅಧಿಕಾರಿ ಬಂದರೆ, ಒಬ್ಬ ಒಳ್ಳೆ ಪ್ರವಾಸೋದ್ಯಮ ಸಚಿವ ಬಂದರೆ ಇಡೀ ಪ್ರವಾಸೋದ್ಯಮದಲ್ಲಿ ಅಷ್ಟು ಆದಾಯ ತೆಗಿಬೋದು, ಅಷ್ಟು ಜನರು ನಾವೆಲ್ಲ ಅಟ್ರಾಕ್ಟ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ನಾವು ವಿ ಆರ್ ಇಂಟ್ರೆಸ್ಟೆಡ್ ಇನ್ ಅಬಕಾರಿ. ಕುಡಿಸು ಹಾಳು ಮಾಡೋ, ಓಟ್ ಹೊತ್ತಿಸ್ಕೊ, ಏನಿದು ಅಲ್ವೇ? ಹಾಗಾಗಿ ಸ್ಮಾರಕಗಳು ಅಂತ ಅಂದಾಗ ನನಗೊಂದು ನೆನಪಿಗೆ ಬರುತ್ತೆ, ಕನ್ನಡದ ಸಾರ್ವಭೌಮ ಕದಂಬರ ರಾಜ ಮಯೂರ ಪಾತ್ರ ಮಾಡಿದಂಥ ನಮ್ಮ ಅಣ್ಣವ್ರಿ, ನಮಗೆಲ್ಲ ಕನ್ನಡ ಕಲಿಸಿದ್ದು ದೇವರವರು. ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟ್, MCOM ಓದಿರೋದು. ಆದರೆ ಕನ್ನಡದ ಬಗ್ಗೆ ಪ್ರೀತಿ, ಅಭಿಮಾನ, ಅದ್ರ ಬಗ್ಗೆ ಗಾಂಭೀರ್ಯ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಗೌರವ ಕೊಡುವಂಥ ವಿಚಾರ ಕಲಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ನಮಗೆಲ್ಲ, ಕನ್ನಡದ ಮೇಷ್ಟ್ರು ನಮಗೆಲ್ಲ. ಕನ್ನಡ ಹೇಗೆ ಮಾತಾಡಬೇಕು, ತಾಯಿಗೇನು ಗೌರವ ಕೊಡಬೇಕು, ಸಹೋದರಿಗೆ ಏನು ಗೌರವ ಕೊಡಬೇಕು, ಪತ್ನಿ ಹೇಗೆ ಪ್ರೀತಿಸಬೇಕು, ಮಕ್ಕಳನ್ನ ಹೇಗೆ ಪಾಲನೆ ಮಾಡಬೇಕು, ತಂದೆ ತಾಯಿನ ಹೇಗೆ ನೋಡ್ಕೋಬೇಕು, ಸ್ನೇಹಿತರ ಜೊತೆ ಹೇಗಿರ್ಬೇಕು, ಇದನ್ನೆಲ್ಲ ಹೇಳ್ಕೊಟ್ಟಂತಹ ಒಬ್ಬ ಪ್ರೊಫೆಸರ್ ಡಾಕ್ಟರ್ ರಾಜ್ಕುಮಾರ್. ಅವ್ರ ನಟ ಇನ್ನೊಂದಕ್ಕಿಂತಲೂ ಕನ್ನಡಿಗರಿಗೆ ನೀವು ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟು ಕನ್ನಡ ಅಭಿಮಾನ ಬೆಳೆಸೋದಂಥ ಮಹನೀಯ ಒಬ್ಬ ಸಂತ. ಬಿಳಿ ಬಟ್ಟೆಲಿದ್ದ ಸಂತ ಅವರು. ಅಂಥವ್ರು ಇದ್ದರು ಮನೆ ತಾನೆ. ಆದರೆ ನಿಜಕ್ಕೂ ನಂಗೆ ಭಾಳ ಆಸೆ ಇದ್ದಿದ್ದೇನು ಗೊತ್ತಾ? ರಾಜ್ಕುಮಾರ್ ಅವ್ರ ಮನೆ, ಅವ್ರು ಬದುಕಿದ್ರಲ್ಲ ಮನೆ, ಸದಾಶಿವನಗರದ ಆ ಮನೆ ಇತ್ತಲ್ಲ, ಬಂಗ್ಲೆ, ಭಾಳ ಚೆನ್ನಾಗೂ ಇತ್ತು ನೋಡೋಕೆ. ಅದನ್ನು ತುಂಬ ಇವತ್ತಿನ ಥರ ಹೈ ರೈಸ್ ಬಿಲ್ಡಿಂಗ್ ಏನಲ್ಲ ತಾನೆ, ಮನೆ ಇತ್ತು. ಅಲ್ಲಿ ರಾಜ್ಕುಮಾರ್ ಅವರು ನಾನು ತುಂಬ ಸಂದರ್ಶನಗಳಲ್ಲಿ ನಮ್ಮ ಕಲಾ ಮಾಧ್ಯಮದಲ್ಲೇ ಹೇಳಿದ್ದಾರೆ. ದೊರೆ ಭಗವಾನ್, ಭಾರ್ಗವ ಸರ್, ಮೀಸೆ ಸೀನಣ್ಣ, SS ಶ್ರೀನಿವಾಸ್ ಇವರೆಲ್ಲ ಮಾತಾಡಿದ್ದಾರೆ. ರಾಜ್ಕುಮಾರ್ ಅವರು ಆ ಮನೇಲಿ ಇರ್ತಿದ್ರು. ಅವ್ರು ಗೇಟ್ವರೆಗೂ ಬಂದು ನಮ್ಮನ್ನು ಬಿಟ್ಟು ಹೋಗೋರು. ಅಲ್ಲಿ ಬಂದು ಅಲ್ಲಿ ಕೂತ್ಕೋತಾ ಇದ್ರು ಉಯ್ಯಾಲಲ್ಲಿ, ಆ ಕಟ್ಟೆ ಮೇಲೆ ಮೆಟ್ಲ ಮೇಲೆ ಕೂತ್ಕೊಂಡ್ಬಿಡೋರು. ಅಲ್ಲಿ ಅದೊಂದು ರೂಮ್ ಇತ್ತು, ಆ ರೂಮಲ್ಲಿ ಚಾಪೆ ಹಾಕೊಂಡು ಯೋಗ ಮಾಡ್ತಿರೋರು. ಪಾರತಮ್ಮನವ್ರು ಬರೋರು, ಇಲ್ಲಿ ಊಟ ಕೊಡೋರು. ನಾವು ಹೋದ್ರೆ ಗೆಸ್ಟ್ಗಳು ಬಲವಂತ ಮಾಡಿ ಇಲ್ಲ ಬನ್ನಿ ನೀವು ಊಟಕ್ಕೆ ಬರಲೇಬೇಕು ಅಂತ ಕೂರಿಸ್ಕೊಂಡು ಊಟ ಮಾಡಿಸೋರು. ಆಮೇಲೆ ಅವ್ರು TV ನೋಡೋ ರೂಮ್ ಒಂದಿತ್ತು. ಏನೇನೋ ನಮ್ಗೆ ಸಂದರ್ಶನದಲ್ಲಿ ಹೇಳ್ತಾರೆ. ನನಗೆ ಭಾಳ ಆಸೆ ಇತ್ತು ಆ ಮನೆ ಹೇಗಾದರೂ ಮಾಡಿ ಆ ಮನೇನ ಒಂದು ಸ್ಮಾರಕವಾಗಿ ಉಳಿಸ್ಕೊಂಡು, ರಾಜ್ಕುಮಾರ್ ಅವರು ಬಳಸ್ತಿದ್ದಂಥ ವಸ್ತುಗಳಿತ್ತಲ್ಲ, ಯಾವುದೋ ಅವ್ರು ಬಳಸ್ತಾ ಇದ್ದ ಬಟ್ಟೆ, ಶರ್ಟು, ಅವರು ಬಳಸ್ತಾ ಇದ್ದಂಥ ಪೆನ್ನು, ಅವ್ರ ಕನ್ನಡಕ ಅಲ್ವೇ, ಆಮೇಲೆ ಅವ್ರು ಬೇರೆ ಅವ್ರ ಚಪ್ಪಲಿ, ಅದು ನಿಜಕ್ಕೂ ನನಗೆ ಪವಿತ್ರ ರೀ. ನನಗೆ ಪವಿತ್ರಪ್ಪ, ಬೇರೆ ಯಾರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರು ಧರಿಸಿ ಚಪ್ಪಲಿ ನನಗೆ ಪವಿತ್ರ. ಅದು ಅವ್ರ ವಸ್ತ್ರ, ಅವರು ಸಂಗೀತ ಅಭ್ಯಾಸ ಮಾಡ್ತಿರೋಂಥ ಆ ಪರಿಕರಗಳು, ಅವ್ರು ಯೋಗ ಮಾಡ್ತಿದ್ದ ಮ್ಯಾಟೋ, ಚಾಪೆನೋ ಅಲ್ವೇ, ಅವ್ರು ಊಟ ಮಾಡ್ತಾಯಿದ್ದ ತಟ್ಟೆ, ಲೋಟ, ಅವ್ರು ಓದ್ತಿದ್ದ ಪುಸ್ತಕ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಓದಿದ್ದು 3ನೇ ಕ್ಲಾಸು 4ನೇ ಕ್ಲಾಸು. ಆದರೆ ಸಾಹಿತ್ಯದ ಬಗ್ಗೆ ತುಂಬ ಅಭಿಮಾನ ಇತ್ತು ರೀ, ತುಂಬ ಅಭಿಮಾನ ಇತ್ತು. ಅದಕ್ಕೆ ಆ ಮಹನೀಯ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಿದ್ದು. ಒಂದು ಗುಬ್ಬಿ ವೀರಣ್ಣವ್ರ ಕಂಪ್ನಿ ತರಬೇತಿ, ಇನ್ನೊಂದು ಸಾಹಿತ್ಯ. ಅದ್ಭುತವಾದ ಕಥೆ ಕಾದಂಬರಿಗಳನ್ನ ಓದಿ ಸಿನಿಮಾ ಮಾಡೋಣ ಅನ್ನೋರು. ಪಾರ್ವತಮ್ಮನವರು ಸ್ವತಃ ತುಂಬ ದೊಡ್ಡ ಓದುಗರವರು. ಪಾರ್ವತಮ್ಮನವರು ಗೊತ್ತಾಗ್ತಿದೆ, ಸಾಹಿತ್ಯದ ಓದುಗರು. 2 ಕನಸು ಥರದ ಕಾದಂಬರಿಗಳನ್ನು ಸಿನಿಮಾ ಮಾಡಿ ಅಂತ ಕೊಡ್ತಿದ್ದೇ ಆ ಮಹಾತಾಯಿ. ತುಂಬ ದೊಡ್ಡ ವ್ಯಕ್ತಿತ್ವ ಬಿಡಿ ಅವರಿಬ್ಬರದು, ಪಾರ್ವತಮ್ಮನವರು, ಅಣ್ಣವರು ಮತ್ತು ವರದಪ್ಪ. ಭಾಳ ದೊಡ್ಡ ವ್ಯಕ್ತಿತ್ವ. ಆ 3 ಜನದ ಉಸಿರಿದ್ದಂಥ ಆ ಜಾಗ ನಾವೊಂದು ಸ್ಮಾರಕ ಥರ ಮಾಡಿ ಅಲ್ಲೆಲ್ಲ ವಸ್ತುಗಳನ್ನು ಇಟ್ಟು, ಅವರ ಎಲ್ಲ ಫೋಟೋ, ಅಪರೂಪದ ಫೋಟೋ, ಎಂತೆಂಥ ಗಣ್ಯರು ಒಡನಾಟ ಇತ್ತು, ಸಿನಿಮಾ ಮೇಕಿಂಗ್ ಫೋಟೋಸ್ ಇತ್ತು, ಅದೆಲ್ಲ ಅಲ್ಲಿ ಪ್ರದರ್ಶನ ಮಾಡಿ, ಹಿನ್ನೆಲೆಯಲ್ಲಿ ಎಲ್ಲೋ ಮಧುರವಾದ ಅಣ್ಣವ್ರದ್ದು ಸಿನಿಮಾದ ಒಂದು ಡೈಲಾಗು, ಹಾಡು ಇತ್ಯಾದಿ ಎಲ್ಲ ಹಾಕಿ, ಪ್ರವಾಸಿಗರಿಗೆ ಒಂದು 50 ರೂಪಾಯಿ 100 ರೂಪಾಯಿ ಶುಲ್ಕ ಇಟ್ಟು, ರಾಜ್ಕುಮಾರ್ ಸ್ಮಾರಕ ಬನ್ರಪ್ಪ ನೋಡ್ರಿ ಅಂದರೆ ನಾವು ಹೋಗಿ ನೋಡ್ತಾ ಇರಲಿಲ್ವಾ? ನಾವು ನೋಡ್ತಿದ್ವಾ ಇಲ್ವಾ? ಖಂಡಿತ 100 ರೂಪಾಯಿ ಏನ್ರಿ, 150 ರೂಪಾಯಿ. ಇನ್ನು ಅವ್ರ ಸಿನಿಮಾ ಟಿಕೆಟ್ನ ಬ್ಲಾಕಲ್ಲಿ ಹೆಂಗೆ ತೊಗೋತಾ ಇದ್ವಿ, ಹಂಗೆ 500 ರೂಪಾಯಿ ಬ್ಲಾಕಲ್ಲಿ ತೊಗೊಂಡೋಗಿ ನೋಡ್ತಾ ಇದ್ವಿ ನಾವು ಆ ಮನೇನ. ಆದರೆ ಆ ಮನೆ ಇವತ್ತಿಲ್ಲ. ಅದು ಯಾವ ಕಾರಣಕ್ಕೆ ಅದನ್ನು ಹೊಡೆದಾಕಿದ್ರು ನಮ್ಗೆ ಗೊತ್ತಿಲ್ಲ. ಚಾರ್ಲಿ ಚಾಪ್ಲಿನ್ ಮನೆ ಅದು ಮಾಡಿದ್ದಾರೆ.
ಚಾರ್ಲಿ ಚಾಪ್ಲಿನ್ ಮನೆನ ಆ ರೀತಿ ಒಂದು ಸ್ಮಾರಕ ಮಾಡಿದ್ದಾರೆ. ಚಾಪ್ಲಿನ್ ಹೇಗಿದ್ದ, ಹೇಗೆ ಬದುಕ್ತಿದ್ದ ಅನ್ನೋದೆಲ್ಲ ಮಾಡಿದ್ದಾರೆ. ಶೇಕ್ಸ್ಪಿಯರ್ ಮನೆ ಮಾಡಿದ್ದಾರೆ ಇಂಗ್ಲೆಂಡ್ನಲ್ಲಿ. ಇಲ್ಲಿ ಬನ್ನಿ, ಜವಾಹರ್ಲಾಲ್ ನೆಹರು ಅವರ ಮನೆ ಸ್ಮಾರಕ ಮಾಡಿದ್ದಾರೆ. ಏನೂ ಬೇಡ ಸ್ವಾಮಿ, ಮುದ್ದೇನಹಳ್ಳಿಯಲ್ಲಿ ವಿಶ್ವೇಶ್ವರಯ್ಯನವರಿದ್ದ ಜಾಗದಲ್ಲಿ ಸ್ಮಾರಕ ಮಾಡಿದ್ದಾರಪ್ಪ ಅಲ್ವೇ. ಅವ್ರ ಬಟ್ಟೆಯೆಲ್ಲ ಇಟ್ಟಿದ್ದಾರೆ, ಪುಸ್ತಕ ಇಟ್ಟಿದ್ದಾರೆ, ಕೂತ್ಕೊಳ್ಳೋ ಮೇಜು ಚೇರೆಲ್ಲ ಇಟ್ಟಿದ್ದಾರೆ. ಮುದ್ದೇನಹಳ್ಳಿದೆ, ದಯವಿಟ್ಟು ನಿಮ್ಮ ಮಕ್ಳನ್ನ ಕರ್ಕೊಂಡು ಹೋಗಿ. ನಾನು ಹೋಗಿದ್ದೆ, ನನ್ನ ಮಕ್ಳನ್ನ ಕರ್ಕೊಂಡು 4 ವರ್ಷದಿಂದ ಹೋಗಿ ತೋರಿಸಿ. ಆ ಥರದ್ದೊಂದು ಆಗಬೇಕಿತ್ತು. ಈಗ ಅಲ್ಲಿ ನಾವು ಹೋಗಿ ಸ್ಮಾರಕ ಮಾಡಿದ್ದೀವಿ. ಸ್ಮಾರಕ ಸರಿ, ಒಪ್ಕೋತೀನಿ, ಅಣ್ಣವ್ರ ಅಂತ್ಯಕ್ರಿಯೆ ಜಾಗ ದೇವಸ್ಥಾನ, ನನಗೂ ದೇವಸ್ಥಾನನೇ. ಆದರೆ ಅದಕ್ಕಿಂತಲೂ ಭಾಳ ಮುಖ್ಯವಾದ ಸ್ಮಾರಕ ಅವ್ರ ಮನೆಯಾಗಿತ್ತು. ಯಾಕಂದರೆ ಅವ್ರು ಉಸಿರಿತ್ತಲ್ಲಿ. ಹಾಗಾಗಿ ಕನ್ನಡ ಹೋರಾಟಗಾರರು, ಕನ್ನಡದವ್ರು ಇಂಥ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕು. ಗೊತ್ತಾಗ್ತಿದೆಯಾ? ಅವ್ರು ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್. ಅಲ್ಲರಿ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸೋಕ್ಕೆ ಅಂತ ಅವ್ರದ್ದೊಂದು 4 ಸಿನಿಮಾ ಸಾಕು, ಅಷ್ಟು ದೊಡ್ಡ ಮನುಷ್ಯ ಅವರು. ಆದರೆ ಬಿಡಿ, ಅದು ಕಳ್ಕೊಂಡಾಯಿತು. ಆದರೆ ಆ ಥರದ್ದು ನಾನು ಹೇಳೋದು ಸ್ಮಾರಕ ಪ್ರಜ್ಞೆ ಅಂದರೆ ಅದು ಸ್ಮಾರಕ ಪ್ರಜ್ಞೆ, ಒಂದು ಮಾನ್ಯುಮೆಂಟಲ್ ಅರಿವು, ಮಾನ್ಯುಮೆಂಟಲ್ ಕಾನ್ಷಿಯಸ್ ಅಂದರೆ ಅದು. ಸೊ ಆ ಥರದ್ದು ಆಗಲಿ ಅಂತ ಕೇಳ್ಕೊತೀನಿ. ಕನ್ನಡ ನಾಡಲ್ಲಿ ಆಮೇಲೆ ಈ ಅದು ಶಾಸನ ಇದೆಯಲ್ಲ, ನಮ್ಮ ಈ ಶಾಸನ, ಆ ಶಾಸನ ಸ್ನೇಹಿತರೆ, ಈಗ ಸಿಕ್ಕಿರುವಂಥ ಶಾಸನ, ಅದು ಒಂದು ದೇವಸ್ಥಾನದ ಮುಂದೆ ಅನಾಥವಾಗಿ ಬಿದ್ದಿದ್ದನ್ನು ಹುಡುಕಿ ತೆಗೆದು ಡಾಕ್ಟರ್ ಕೃಷ್ಣ ಅಂತ ಹೇಳಿ ಒಬ್ಬರು ಇತಿಹಾಸದ ಒಬ್ಬರು ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು ತೆಗೆದಲ್ಲಿಟ್ಟಿದ್ದು. ಇಲ್ಲಾಂದರೆ ಅದು ಹೋಗ್ಬಿಟ್ಟಿರೋದು. ನೋಡಿ, 1550 ವರ್ಷಗಳ ಹಿಂದಿನ ಕದಂಬರ ಆ ಶಾಸನ ಇದೆಯಲ್ಲ, ಹಲ್ಮಿಡಿ ಶಾಸನ, ಅದು ಸಿಕ್ಕಿದ ಕಥೆ. ಅದರದ್ದೊಂದು ಪೂರ್ತಿ ವಿಡಿಯೋ ನಾನು ನಿಮ್ಗೆ ಕೊಡ್ತೀನಿ ಸದ್ಯದಲ್ಲೇ ಅಂತ ಹೇಳ್ತೀನಿ. ಸೊ ಇಷ್ಟೆಲ್ಲ ಆಗಲಿ, ಬಹಳ ಮುಖ್ಯವಾಗಿ ನಾವು ಎಚ್ಚೆತ್ಕೋಬೇಕು. ಆ ಥರದ ಸ್ಮಾರಕ ಕಲ್ಲುಗಳು, ಶಾಸನದ ಕಲ್ಲುಗಳು ಸಿಕ್ಕರೆ ಅದನ್ನು ಇಲಾಖೆಗಳಿಗೆ ತಿಳಿಸುವಂಥದ್ದು ಅಂಥದ್ದಾಗಬೇಕು. ಆಮೇಲೆ ನೋಡಿ, ಇಲ್ಲಿ ಇತ್ತೀಚೆಗೆ ಬೆಂಗಳೂರಲ್ಲಿ ಕಿತ್ತೈನ್ ಶಾಸನ ಅಂತ ಒಂದಿದೆ, ಹೆಬ್ಬಾಳದ ಗ್ರಾಮದಲ್ಲಿ, ಹಳೆ ಹೆಬ್ಬಾಳದಲ್ಲಿ. ಅದು ವಿಡಿಯೋ ಮಾಡಿದ್ದೀವಿ, ಸದ್ಯದಲ್ಲೇ ಬರುತ್ತೆ. ಅಲ್ಲಿ ಒಂದು PWD ವರ್ಕ್ ನಡೀತಿತ್ತಂತೆ, ಅಂದರೆ ರೋಡು ರಿಪೇರಿ ಮಾಡೋವಂಥ ವರ್ಕು. ರೋಡ್ಗೆ ಏನೋ ಟಾರ್ಗಿರೋ ಆಗ್ತದೆ, ಕಾಂಕ್ರೀಟ್ CC ರೋಡ್ ಮಾಡ್ತಿದ್ರು. ಅಲ್ಲೊಂದು ಶಾಸನ ಇದೆ, ಕಿತ್ತೈನ್ ಶಾಸನ. ಬೆಂಗಳೂರಿನಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಹೆಬ್ಬಾಳದ ಮೇಲೆ ದಾಳಿಯಾದಾಗ ಪೆರ್ಬೋಳ ನಾಡಂತ ಪೆರ್ಬೋಳ ಬಿಕೇಮ್ ಹೆಬ್ಬಾಳ. ಆ ಪೆರ್ಬೋಳ ನಾಡನ್ನು ರಕ್ಷಣೆ ಮಾಡೋಕ್ಕೆ ನಿಂತು ಹೋರಾಟ ಮಾಡಿ ರಾಷ್ಟ್ರಕೂಟರನ್ನ ಹಿಮ್ಮೆಟ್ಟಿಸಿದಂಥ ಅವನ ವ್ಯಕ್ತಿತ್ವ ಕಿತ್ತಯ್ಯ. ಆತಂದೊಂದು ವೀರಗಲ್ಲು ಪ್ಲಸ್ ಶಾಸನ ಎರಡೂ ಇದೆ. ಅದು ಅದನ್ನು ಇದರೊಳಗಡೆ ಹಾಕಿ ಮುಚ್ಚಿಬಿಡೋಕೆ ರೆಡಿಯಾಗಿದ್ರು. ಅದು ಯಾರೋ ಒಬ್ಬ ವ್ಯಕ್ತಿ ಇಲ್ಲೇನೋ ಶಾಸನ ಇದೆ ಅಂತ ಫೋಟೋ ಹೊಡೆದು ಒಂದು ಇತಿಹಾಸದ ಗ್ರೂಪಲ್ಲಿ ಹಾಕಿದ್ದಕ್ಕೆ ಫೇಸ್ಬುಕ್ಕಲ್ಲಿ. ಅದು ನೋಡಿ ಅಲ್ಲಿಗೆ ನಮ್ಮ ರಾಜೀವ್ ರೂಪತುಂಗ, ನಮ್ಮ ಗೆಳೆಯರವರು, ಯಂಗ್ಸ್ಟರ್ ಇತಿಹಾಸಕಾರರು, ಅವ್ರ ಗೆಳೆಯರು, ನಮ್ಮ PV ಕೃಷ್ಣಮೂರ್ತಿ ಸರೆಲ್ಲ ಹೋಗಿ ಅದನ್ನು ರಕ್ಷಣೆ ಮಾಡಿದ್ದಾರೆ ಅಲ್ವೇ. ನಾವು ನೋಡಿ, ಒಂದು ಸರ್ಕಾರಿ ಇಲಾಖೆಯವ್ರಿಗೆ, ಅವರು PWD ಅವ್ರನ್ನವ್ರು ಇರಲಿ, ಈ ನೀರಾವರಿ ಇಲಾಖೆಯವ್ರು ಇರಲಿ, ಅಥವಾ ಯಾರ್ಯಾರೋ ಬೇರೆ ಇಲಾಖೆಯವ್ರಿಗೆ ತರಬೇತಿನೇ ಕೊಟ್ಟಿಲ್ಲ. ನೀವೊಂದು ಸಾರ್ವಜನಿಕ ಕೆಲಸ ಮಾಡಬೇಕಾದಾಗ ಅಲ್ಲಿ ಏನಾದರೂ ಕಲ್ಲು, ಸ್ಮಾರಕ, ಶಾಸನ ಇಂಥದ್ದು ಸಿಕ್ಕರೆ ಅಲರ್ಟ್ ಮಾಡ್ರಪ್ಪ, ನಮ್ಮನ್ನು ತಿಳಿಸಿ, ಅದು ಎತ್ತಿಡಿ. ನೀವೇ ತಳ್ಳಿಬಿಡೋದು, ಮೋರಿಗೆ ತಳ್ಳಿಬಿಡೋದು, ರೋಡ್ ಕೆಳಗಡೆ ಹಾಕ್ಬಿಡೋದು, ಇಂಥದ್ದು ಮಾಡಬೇಡಿ ಅಂತ ಅವ್ರಿಗೆ ತರಬೇತಿ ಕೊಡಿ. ಯಾಕೆ ಉದಾಹರಣೆಗೆ ನೋಡಿ, ಇಲ್ಲಿ ಹೇಳ್ತೀನಿ ನೋಡಿ, ಕರ್ನಲ್ ಮೆಕೆನ್ಸೆ ಹೇಳ್ತಾರೆ 1800 ಕತೆ. ಟಿಪ್ಪು ಸತ್ತ ನಂತರ 4ನೇ ಆಂಗ್ಲೋ ಮೈಸೂರು ವಾರಲ್ಲಿ ಬ್ರಿಟಿಷ್ ಸರ್ಕಾರ ಕರ್ನಲ್ ಮೆಕೆನ್ಸೆ ನೇಮಕ ಮಾಡುತ್ತೆ. ಕರ್ನಲ್ ಮೆಕೆನ್ಸೆ ಒಬ್ಬ ಸರ್ವೇಯರು, ಲಂಡನ್ನಿಂದ ಬಂದ ಒಬ್ಬ ಸರ್ವೇ ಆಫೀಸರ್ ರೀ. ಈಗ ನಮ್ಮ ಹೊಲಾಳ ಕಡೆ ಸಮಯ ಅಂತ ನಮ್ಮ ಮುನಿಯಪ್ಪ ಅಪ್ಲಿಕೇಶನ್ ಹಾಕಿದ್ರೆ ಸರ್ವೇವನ್ ಬರಲ್ವಾ, ಆ ಥರ ಒಬ್ಬ ಸರ್ವೇಯರು ಕರ್ನಲ್ ಮೆಕೆನ್ಸೆ. ಆತ ಟಿಪ್ಪುನ ಸಂಸ್ಥಾನ ಏನಿತ್ತಲ್ಲ ಅದನ್ನು ಅಳತೆ ಮಾಡೋಕ್ಕೆ, ಸರ್ವೆ ಮಾಡೋಕ್ಕೆ ಅಂತ ಹೋದ ಒಬ್ಬ ಅಧಿಕಾರಿ ಹಂಪಿ, ಹಾಳಾಗಿ ಬಿದ್ದಿದ್ದ ಹಂಪಿಯನ್ನು ನೋಡಿ ಇಲ್ಲೇನೋ ಸಾಮ್ರಾಜ್ಯ ಇದೆ ಅಂತ ಹೇಳಿ, ತನಗೆ ಫಸ್ಟ್ ಆಫ್ ಆಲ್ ಕನ್ನಡವೇ ಬರಲ್ಲ, ಅಥವಾ ಒಬ್ಬ ಇಂಗ್ಲೆಂಡ್ನವನು, ಅಲ್ಲಿ ಸ್ಥಳೀಯ ಪಂಡಿತರನ್ನ ಕರ್ಕೊಂಡು ಕನ್ನಡ ಮತ್ತು ಸಂಸ್ಕೃತ, ತೆಲುಗು 3 ಬರೋ ಪಂಡಿತರನ್ನ ಕರೆದು ಅವ್ರ ಕೈ ಕಾಲು ಬಿದ್ದು ಕೇಳಿಕೊಂಡು ದುಡ್ಡು ಕೊಟ್ಟು ಕರ್ಸ್ಕೊಂಬಂದು ಅಲ್ಲಿ ಸಾವಿರಾರು ಶಾಸನಗಳನ್ನು ಹುಡುಕಿ ಇನ್ನೊಂದು ಸಾಮ್ರಾಜ್ಯ ಇದೆ ಅಂತ ಹೇಳಿ ಇಂಗ್ಲೆಂಡಿಗೆ ವರದಿ ಮಾಡಿದವನು ಕರ್ನಲ್ ಮೆಕೆನ್ಸೆ. ಫಸ್ಟು ನೋಡಿ, ಆತ ಸರ್ವೇಯರು, ಅವರ ನೀನು ಶಾಸನ ತಜ್ಞರ. 2ನೇ ಸಲ ಅದಾಗಿ 100 ವರ್ಷದ ನಂತರ ರಾಬರ್ಟ್ ಸೆವೆಲ್ ಬರ್ತಾರೆ. ರಾಬರ್ಟ್ ಸೆವೆಲ್ ಅವರು ಆಗಿನ ಅನ್ಡಿವೈಡೆಡ್ ಬಳ್ಳಾರಿ DC, ಯಾರು ರಾಬರ್ಟ್ ಸೆವೆಲ್ಲು. ಆ ರಾಬರ್ಟ್ ಸೆವೆಲ್ಲು ಇಲ್ಲಿ ಕರ್ನಲ್ ಮೆಕೆನ್ಸೆ ಬಂದು ಇಡೀ ಹಂಪಿ ಕ್ಲೀನ್ ಮಾಡ್ತಿರ್ಲಿಲ್ಲ. ಆದರೆ ಅಳಿಯ ರಾಮರಾಯರ ತಲೆ ಕಳೆದ ನಂತರ ಹಾಳು ಹಂಪಿಯಾಗಿದ್ದ ಹಂಪಿಯನ್ನು ಮತ್ತೆ ಅವ್ರು ಬಂದು ನೋಡಿ ಇಲ್ಲಿ ಯಾವುದೋ ಒಂದು ಸಾಮ್ರಾಜ್ಯ ಇದೆ ಅಂತ ತಾನೂ ಕೂಡ ಅದ್ರ ಬಗ್ಗೆ ನೋಟ್ಸ್ ಮಾಡಿ, ಪುಸ್ತಕ ಮಾಡಿ, ಎಲ್ಲ ಮಾಡಿ ಇಂಗ್ಲೆಂಡಿಗೆ ರಿಪೋರ್ಟ್ ಮಾಡಿದ್ದು ರಾಬರ್ಟ್ ಸೆವೆಲ್ಲು. ಆತ ಪುಸ್ತಕ ಬರೆದ ಮೇಲೆ ಮರೆತು ಹೋದ ಮಹಾ ಸಾಮ್ರಾಜ್ಯ, ದ ಎಂಪೈರ್ ವಿಚ್ ಇಸ್ ಅನ್ಫರ್ಗಾಟನ್, ದ ಎಂಪೈರ್ ವಿಚ್ ಇಸ್ ಫರ್ಗಾಟನ್, ಮರ್ತೋಗಿರೋ ಮಹಾ ಸಾಮ್ರಾಜ್ಯ ಅಂತ ಬರೆದ ಮೇಲೆ ನಾವು ಕನ್ನಡದವರು, ಇವರು ಸ್ಥಳೀಯರೆಲ್ಲ ಹೋಗಿ ನಾವು ನೋಡಿದೋ ಬುಕ್ ಬರೆದು ನೋಡಿ, ನಮಗೆ ನಮ್ಮದೇ ಮಾನ್ಯುಮೆಂಟ್ಸ್ನ, ನಮ್ಮ ಇತಿಹಾಸ, ನಮ್ಮ ಪರಂಪರೆ, ನಮ್ಮ ಕುರುಹನ ಹುಡ್ಕೊಡೋದು ವಿದೇಶಿಯರು. ಯಾಕೆ ಹಿಂಗಾಗ್ಬೇಕು ಸ್ವಾಮಿ? ನಾವೇ ಉಳಿಸ್ಕೋಬೋದಲ್ಲ ಅಂತ ಕೇಳ್ಕೊತಾ ನಮಗೆಲ್ರಿಗೂ ಐತಿಹಾಸಿಕ ಪ್ರಜ್ಞೆ ಬರಬೇಕು. ಹಿಂದಿನವರ ಬದುಕಿನಲ್ಲಿ ನಮ್ಮ ಬದುಕಿದೆ, ನಮ್ಮ ಬದುಕು ಮುಂದಿನ ಬದುಕನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ದಾಖಲೆಗಳ ಮಹತ್ವ, ಕಡತಗಳ ಮಹತ್ವ, ಶಾಸನಗಳ ಮಹತ್ವ ಇರಬೇಕಾದ್ದು. ಪ್ರವಾಸೋದ್ಯಮ ಸಚಿವರಿಗೆ ಈ ವಿಷಯ ಮೊದಲು ಗೊತ್ತಾಗಬೇಕು. ಅವ್ರು ತಮ್ಮೆಲ್ಲ ಇಲಾಖೆ ಅಧಿಕಾರಿಗಳಿಗೆ ಒಂದು ವಿಶೇಷ ತರಬೇತಿ ಕೊಡಲಿ. ಗೊತ್ತಾಗ್ತಿದೆಯಾ? ಬಿಕಾಸ್ ಇಟ್ಸ್ ಆಲ್ ತೆರಿಗೆದಾರರ ಹಣ ಸ್ವಾಮಿ. ನೀವ್ಯಾರು ನಿಮ್ಮ ಮನೆಗಳಿಂದ ತರ್ತಿಲ್ಲ ತಾನೇ? ಹಾಗಾಗಬೇಕು. ಈ ಬಾರು, ರೆಸ್ಟೋರೆಂಟು, ಕ್ಲಬ್ಬು, ಇವನ್ನೆಲ್ಲ ಶಾಲಾ, ಕಾಲೇಜು, ಈ ಮಾನ್ಯುಮೆಂಟ್ಸ್ಗಳಿಂದ ತುಂಬ ದೂರ ಇಡಲಿ. ಜನಕ್ಕೆ ಐತಿಹಾಸಿಕ ಪ್ರಜ್ಞೆಯನ್ನು ಬರಲಿ ಅಂತ ಕೇಳಿಕೊಂಡು, ಅಲ್ಲಿ ಹಲ್ಮಿಡಿ ಗ್ರಾಮಕ್ಕೆ ಹೋಗೋ ರಸ್ತೆಯಲ್ಲಿದ್ದಂಥ ಬಾರ್ ಬೋರ್ಡ್ನ ಕಿತ್ತಾಕ್ಸಿದ್ದಂಥ PDOಗೆ, ಸಂಬಂಧಪಟ್ಟವ್ರಿಗೆ, ತಹಶೀಲ್ದಾರ್, DC ಯಾರೇ ಇರೋ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ.